ಖ್ಯಾತ ಮೈಸೂರು ಜಂಬೂ ಸವಾರಿಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಲಕ್ಷಾಂತರ ಜನರು ಮೈಸೂರಿಗೆ ಲಗ್ಗೆ ಇಡ್ತಿದ್ದಾರೆ. ಅದಕ್ಕೆ ಆನೆಗಳ ತಾಲೀಮು ಜೋರಾಗಿ ನಡೆಯುತ್ತಿದೆ. ಲೈಟಿಂಗ್ಸ್ನಲ್ಲಿ ಆನೆಗಳು ತಾಲೀಮನ್ನ ಶುರು ಮಾಡಿದೆ. ಹೌದು, ದಸರಾದ ಅಂಗವಾಗಿ ಕಳೆದ 1 ತಿಂಗಳಿನಿಂದ ಗಜಪಡೆ ಮೈಸೂರಿನ ರಾಜಬೀದಿಗಳಲ್ಲಿ ತಾಲೀಮು ಮಾಡ್ತಾ ಇವೆ. ದಸರಾ ಉದ್ಘಾಟನೆಯಾದ ಮೇಲೆ ದೀಪಾಲಂಕಾರಕ್ಕೂ ಉದ್ಘಾಟನೆ ದೊರಕಿತು. ಸಂಜೆ ಬನ್ನಿ ಮಂಟಪಕ್ಕೆ ತೆರಳಿದ್ದ ಆನೆಗಳು ಬನ್ನಿ ಮಂಟಪಕ್ಕೆ ತೆರಳಿ ಹಿಂದಕ್ಕೆ ಬರುವಾಗ ದಸರಾ ಲೈಟಿಂಗ್ಸ್ ಆನ್ ಮಾಡಿದ್ದು, ದಸರಾಗೆ 1 ವಾರ ಬಾಕಿ ಇರುವಾಗಲೇ ಅಭಿಮನ್ಯು ಅಂಡ್ ಟೀಮ್ ಆನೆಗಳು ದೀಪಾಲಂಕಾರದ ಬೆಳಕಿನಲ್ಲಿ ಹೆಜ್ಜೆ ಇಟ್ಟವು. ದೀಪಾಲಂಕಾರವನ್ನ ನೋಡುವುದಕ್ಕೆ ಬಂದಿದ್ದ ಜನರಿಗೆ ಆನೆಗಳನ್ನ ನೋಡುವ ಭಾಗ್ಯ ದೊರೆಯಿತು. ಇನ್ನು ಆನೆಗಳು ತಾಲೀಮು ನಡೆಸುವ ರಸ್ತೆಯಲ್ಲಿ ವಾಹನ ಹಾಗೂ ಸಾರ್ವಜನಿಕರ ಸಂಚಾರ ನಿಷೇಧ ಮಾಡಿ ನಂತರ ತಾಲೀಮು ಆರಂಭ ಮಾಡಲಾಗ್ತಿತ್ತು. ಆದರೆ ದಸರಾದ ಮೊದಲೇ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಜನರು ರಸ್ತೆ ಬದಿಯಲ್ಲಿ ಹಾಗೂ ವಾಹನಗಳಲ್ಲಿ ನಿಂತಿದ್ದರಿಂದ ವಾಹನಗಳಿಗೂ ಟ್ರಾಫಿಕ್ ಜಾಮ್ ಸಮಸ್ಯೆ ಎದುರಾಯಿತು. ನಗರದ ಒಳಗೆ ಆನೆಗಳು ಬರುತ್ತಿದ್ದಂತೆ ಜನರು ಹೆಚ್ಚು ಸೇರುವುದಕ್ಕೆ ಶುರುವಾದರು. ಅಲ್ಲಲ್ಲಿ ವಾಹನಗಳನ್ನು ರಸ್ತೆಯ ಮಧ್ಯೆ ನಿಲ್ಲಿಸಿದ್ದರಿಂದ ಆನೆಗಳು ಪ್ರತಿದಿನ ತಾಲೀಮು ನಡೆಸುವ ರಸ್ತೆಯನ್ನು ಬಿಟ್ಟು ಬೇರೆ ರಸ್ತೆಯ ಮೂಲಕ ಅರಮನೆಗೆ ತೆರಳಿತು.